ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ಬಿ ಫ್ಯಾಮಿಲಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಹೊರಗಡೆ ಹೋಗೋಕ್ಕೆ ಇಲ್ಲಿಗೆ ಹೋಗಿ ಬೆಂಗಳೂರಿಂದ 120 ಕಿಲೋಮೀಟರ್ ದೂರದಲ್ಲಿರುವ ಗಗನಚುಕ್ಕಿ ಮತ್ತು ಮಾರಮ್ಮ ದೇವಸ್ಥಾನ, ಬರಚುಕ್ಕಿ, ತಲಕಾಡು, ಮೇಕೆದಾಟು, ಬಿಳಿಗಿರಿ ರಂಗನ ಬೆಟ್ಟ, ಗೌಡ್ಗೆರೆ ಚೌಡೇಶ್ವರಿ, ಸಂಗಮ, ಕನ್ನಡಿ ಭೂವರ ಸ್ವಾಮಿ, ತುಂಬ ಜಾಗಗಳಿವೆ. ನೀವು ಒನ್ ಡೇ ಟ್ರಿಪ್ನ ನೀಟಾಗಿ ನೀವು ಪ್ಲ್ಯಾನ್ ಮಾಡಿದರೆ ಕರೆಕ್ಟಾಗಿ ನೀವು ಒನ್ ಡೇಲಿ ಇವನ್ನೆಲ್ಲ ಮುಗಿಸ್ಕೋಬೋದು. ಒಂದು ಪ್ಲೇಸಿಂದ ಒಂದು ಪ್ಲೇಸ್ ಅರ್ಧ ಗಂಟೆ 1 ಅವರು ಆಗ್ಬೋದು. ನೀವು ಬೆಳಗಿನ ಜಾವನೇ ಮನೆ ಬಿಡಿ ಅಂದರೆ ನೀವು ಎಲ್ಲನೂ ಒನ್ ಡೇಲೇ ಮುಗಿಸ್ಕೋಬೋದು. ಈ ಗಗನಚುಕ್ಕಿಗೆ ನೀವು ಹೋಗಬೇಕಾದ್ರೆ 2 ಕಡೆಯಿಂದ ಹೋಗ್ಬೋದು. ಒಂದು ಕನಕ್ಪುರ್ ರೋಡಿಂದನೂ ಹೋಗ್ಬೋದು, ಒಂದು ಮದ್ದೂರು ಮೈಸೂರು ಈ ಕಡೆಯಿಂದನೂ ಹೋಗ್ಬೋದು. ಕನಕ್ಪುರ್ ಮನವಳ್ಳಿ ಈ ಕಡೆ ಹೋದರೆ ನಿಮಗೆ 2 ಟೋಲ್ ಸಿಗುತ್ತೆ. ಈ ಕಡೆ ಮದ್ದೂರು ಮೈಸೂರಿಂದ ಹೋದ್ರೂ 2 ಟೋಲ್ ಸಿಗುತ್ತೆ. ನಿಮಗೆ 2 ಕಡೆಯಿಂದನೂ ಹತ್ರನೇ. ಮೈಸೂರು ರೋಡಿಂದ ಹೋದರೆ ಒಂದು ಸ್ವಲ್ಪ ಈಸಿ ಆಗುತ್ತೆ, ಯಾಕಂದರೆ ಎಕ್ಸ್ಪ್ರೆಸ್ ಹೈವೇ ಇರೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಹೋಗ್ಬೋದು, ಬೇಗನೆ ಹೋಗ್ಬೋದು. ಈ ಕಡೆಯಿಂದ ಹೋದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂಸ್ ಎಲ್ಲ, ಕನಕ್ಪುರ್ ರೋಡಿಂದ ಹೋದ್ರೂ. ಯಾಕಂದರೆ ಅಲ್ಲಿ ಬನ್ನೇರುಘಟ್ಟ ಇದೆ, ಜಾಗ ಇದೆ, ಅಲ್ಲಿ ಗ್ರೀನರಿ ತುಂಬ ಚೆನ್ನಾಗಿದೆ. ಬೈಕ್ ರೈಡರ್ಸ್ಗಂತೂ ತುಂಬಾ ಹೇಳಿ ಮಾಡಿಸಿರೋಂಥ ರೋಡ್ ಅದು. ತುಂಬ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಆ ರೋಡಲ್ಲಿ ಹೋದರೆ ರೆಸ್ಟೋರೆಂಟು ಕಡಿಮೆನೇ, ನೀವು ಟಿಫಿನ್ಗೆ ಏನಾದರೂ ತೊಗೊಂಡು ಹೋಗಬೇಕು. ನೀವು ಬೆಂಗಳೂರು ಕಡೆಯಿಂದ ಹೋದರೆ ಗಗನಚುಕ್ಕಿಗೆ ಮದ್ದೂರು ಹತ್ರ ಹೋಗಿ ಲೆಫ್ಟ್ ತೊಗೋಬೇಕು. ಹಾಗೆ ನೀವು ಕನಕ್ಪುರ್ ಕಡೆಯಿಂದ ಹೋದರೆ ಮನವಳ್ಳಿ ಹತ್ರ ಲೆಫ್ಟ್ ತೊಗೋಬೇಕು. ಅಲ್ಲಿಂದ ನಿಮಗೆ 1 ಟೋಲ್ ಸಿಗುತ್ತೆ. ಮನವಳ್ಳಿ ಹತ್ರ 1 ಟೋಲ್ ಸಿಗುತ್ತೆ, ಅಲ್ಲಿ 85 ರೂಪಾಯಿ ಟೋಲ್ ತೊಗೊತಾರೆ. ಮದ್ದೂರು ಮೈಸೂರು ಕಡೆಯಿಂದ ನೀವು ಹೋಗೋದಾದರೆ 180 ರೂಪಾಯಿ ಟೋಲ್ ತೊಗೊತಾರೆ. ಗಗನಚುಕ್ಕಿ ಬರಚುಕ್ಕಿ ಇರೋದು ಕರ್ನಾಟಕ ಚಾಮರಾಜ ಜಿಲ್ಲೆ ಮತ್ತು ಕೊಳ್ಳೇಗಾಲ ತಾಲೂಕಲ್ಲಿ ಇರೋದು. ಹೋಗಿ ನೋಡಿ, ನಿಮಗೂ ತುಂಬ ಖುಷಿಯಾಗುತ್ತೆ. ಹಾಗೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಮಿಸ್ ಮಾಡ್ಕೋದೆ ಅಲ್ಲಿಗೆ ಹೋಗಿ ಬನ್ನಿ. ಮಾಟ ಮರುಡೆ ಏನೋ ಕಾಯಿಲೆ ಇದ್ರೂ ಅಲ್ಲಿ ಹೋದರೆ ದೂರ ಆಗುತ್ತೆ ಅಂತಾರೆ. ತುಂಬ ಶಕ್ತಿಶಾಲಿ ಇರೋ ದೇವರು. ಆ ದೇವ್ರ ಹೆಸರು ಮಾರಮ್ಮ ಶಿಂಶಾಂಬ ದೇವಿನೂ ಅಂತೂ ಕರೀತಾರೆ, ಮಾರಮ್ಮ ದೇವಿ ಅಂತಲೂ ಕರೀತಾರೆ. ಇವಾಗ ಆದಿಶಕ್ತಿ ಮಾರಮ್ಮ ಅಂತಲೂ ಕರೀತಾ ಇದ್ದಾರೆ. ಹೋಗಿ ಬನ್ನಿ. ನೋಡಿ, ನಾವು 4 ವೀಲರಲ್ಲಿ ಹೋಗಿರೋದು. ಇಲ್ಲಿ ಈ ಸೇತುವೆ ಕಾಣುತ್ತಲ್ಲ ನಿಮಗೆ, ಅದು ಹಳೆ ಸೇತುವೆ. ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಅದು ಹೊಸ ಸೇತುವೆ. ನಾವು ಕಾರ್ ಸ್ಟಾಪ್ ಮಾಡೇವೆ ನೋಡಿ, ಅದು ಹೊಸ ಸೇತುವೆ. ಈ ಕಡೆ ಅಲ್ಲಿ ಹಳೆ ಸೇತುವೆ ಇರೋದು. ಅಲ್ಲಿ ನೀರೊಳಗಡೆ ಒಂದು ಕಂಬ ಕಾಣಿಸುತ್ತಲ್ವ, ಅದು ಪುರಾತನ ಕಾಲದ ಸೇತುವೆ. ರಾಜರು ಮಹಾರಾಜರೆಲ್ಲ ಓಡಾಡ್ತಾ ಇರೋ, ಬ್ರಿಟಿಷರು ಅವರೆಲ್ಲ ಓಡಾಡ್ತಾ ಇದ್ರಂತೆ, ಪುರಾತನ ಕಾಲದ ಸೇತುವೆ ಅದು. ಇಲ್ಲಿ ನಿಮಗೆ 3 ಸೇತುವೆ ನಿಮಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಇದು ಪುರಾತನ ಸೇತುವೆ ಇದೇ ಕಾಣಿಸುತ್ತೆ ನೋಡಿ. ಇದು ಕಾವೇರಿ ನೀರಿದು ಫುಲ್ ಎಲ್ಲ ಬರೋದು ಕಾವೇರಿ ನೀರು. ಕಾವೇರಿ ನದಿ ನೀರು ಬಂದು ತುಂಬ ತುಂಬಿತ್ತಂತೆ ಡ್ಯಾಮು. ಅದಕ್ಕೆ ಒಂದೇ ಸತಿಗೆ ನೀರು ಬಿಟ್ಟಿದ್ರಿಂದ ಈ ಪುರಾತನದ ಸೇತುವೆ, ಆವಾಗ ಸೇತುವೆದು ಎಲ್ಲ ಕ್ರ್ಯಾಕ್ ಬಿಟ್ಕೊಂಡು 1-2 ಫಿಲ್ಲರ್ ಒಡೆದು ಹೋಗಿ ಅದು ಸ್ವಲ್ಪ ಬಿದ್ದಿತ್ತಂತೆ. ಇವಾಗ ಸ್ವಲ್ಪ ಅದನ್ನು ರೆಡಿ ಮಾಡಿಬಿಟ್ಟು ಹಾಗೆ ಇಟ್ಟವ್ರೆ, ಅದನ್ನು ಯಾರೂ ಜನ ಓಡಾಡಲ್ಲ ಅಲ್ಲಿ. ಇಲ್ಲೊಂದು ದೇವಸ್ಥಾನ ಇದೆ, ಆ ಪುರಾತನ ಸೇತುವೆ ಬರೋ ಜಾಗದಲ್ಲೇ ಒಂದು ಮರದ ಕೆಳಗಡೆ ದೇವಸ್ಥಾನ ಇದೆ. ಅದು ಮುನೇಶ್ವರ ದೇವಸ್ಥಾನ ಅನ್ಕೋತೀನಿ. ನಾವು ಆ ದೇವಸ್ಥಾನಕ್ಕೆ ಹೋಗಲಿಲ್ಲ. ಇದೇ ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ ಅದು ನಿಮ್ಗೆ ಕಾಣಿಸ್ತಾ ಇದೆ. ಆ ಸೇತುವೆಯಿಂದ ಇದು ರಾಜರು ಬ್ರಿಟಿಷರು ಓಡಾಡ್ತಾ ಇರೋ ಜಾಗ ನೋಡಿ. ಈ ಸೇತುವೆ ಮೇಲೆ ಇದು ರೋಡ್. ಅವರಿಗೆ ಮೈಸೂರಿನ ಆವಾಗಿನ ರಾಜರು ಕರೆಂಟ್ ಉತ್ಪಾದನೆ ಮಾಡುವ ಘಟಕವನ್ನು ಸ್ಥಾಪನೆ ಮಾಡಿದ್ರು. ಆ ಕರೆಂಟಿಂದ ಭಾರತಕ್ಕೆ ಕೆಲವು ಕಡೆ ಕೊಡ್ತಾ ಇದ್ರು. ಇದೇ ಗಗನಚುಕ್ಕಿ ನೋಡಿ, ಇಲ್ಲಿ ಇರೋದೇ ಗಗನಚುಕ್ಕಿ. ಎಷ್ಟು ರಭಸವಾಗಿ ಬರ್ತಾ ಇದೆ ನೋಡಿ ಗಗನಚುಕ್ಕಿ. ಬರಚುಕ್ಕಿ ಇದರಿಂದ ಒಂದು 18-20 ಕಿಲೋಮೀಟರ್ ದೂರ ಇದೆ ನೋಡಿ. ಇದು ಎಂಟ್ರೆನ್ಸ್ ಫೀಸು ಇಲ್ಲಿ ನಿಮಗೆ 4 ವೀಲರ್ಗೆ 40 ರೂಪಾಯಿ ಇದೆ, 2 ವೀಲರ್ಗೆ ಒಂದು 20 ರೂಪಾಯಿ ಇದೆ. ಈಗ ನಾವು ಅಲ್ಲಿ 4 ವೀಲರ್ ಪಾರ್ಕ್ ಮಾಡಿ ಇಲ್ಲಿ ಮೆಟ್ಲು ಇಳ್ಕೊಂಡು ಹೋಗೋಕ್ಕೆ 10 ರೂಪೀಸ್ ತೊಗೊತಾರೆ. ಎಂಟ್ರೆನ್ಸ್ ಫೀಸು ಅಂತ 10 ರೂಪೀಸ್ ತೊಗೊತಾರೆ. ಇಲ್ಲಿಂದ ಹೋಗಿ ಕೆಳಗಡೆ ಸ್ವಲ್ಪ ಡೌನ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು, ಫೋಟೋ ಎಲ್ಲ ತೊಗೋಬೋದು. ಸಂಡೇ ಮಾತ್ರ ತುಂಬ ಜನ ಇರ್ತಾರಂತೆ, ಮಿಕ್ಕಿದ ದಿನ ಎಲ್ಲ ಸ್ವಲ್ಪ ಜನ ಕಡಿಮೆ ಅಂತ ಇದ್ದರು. ನಾವು ಹೋಗಿದ್ದು ಸಂಡೇನೇ, ತುಂಬ ಜನ ಇದ್ದರು. ಇಲ್ಲಿ ಹೋಟ್ಲು ಅಂತ ಯಾವುದೂ ಇಲ್ಲ, ವಾಶ್ರೂಮ್ ಎಲ್ಲ ಇದೆ, ಹೋಟ್ಲು ಗಿಟ್ಲು ಏನೂ ಇಲ್ಲ. ಕಡಲೆಪುರಿ ಈ ಥರ ಚಾಟ್ಸ್ ಎಲ್ಲ ಇದ್ದಾವೆ, ಸೌತೆಕಾಯಿ, ನಿಪ್ಪಟ್ಟು ಈ ಥರ ಎಲ್ಲ, ಕಾರ್ನ್ಸು ಇವೆಲ್ಲ ಇದ್ದಾವೆ. ಓಡಲಿಲ್ಲ, ನೀವು ಊಟ ತೊಗೊಂಡು ಹೋಗ್ಬೋದು. ಕಾವೇರಿ ನದಿ ತುಂಬ ರಭಸವಾಗಿ ಬರೋದ್ರಿಂದ ಅದು 2 ಭಾಗವಾಗಿ ಬರ್ತದೆ. ಅದೇ ಒಂದು ಭಾಗ ಗಗನಚುಕ್ಕಿಯಾಗಿ, ಇನ್ನೊಂದು ಭಾಗ ಬರಚುಕ್ಕಿಯಾಗಿ. ಬರಚುಕ್ಕಿಯಲ್ಲಿ ಬರೋದು ನೀರು ಗಗನಚುಕ್ಕಿಗಿನ ಸ್ವಲ್ಪ ಸ್ಲೋ ಆಗಿ ಬರೋದೇ ಬರಚುಕ್ಕಿ ನೀರು. ಅಲ್ಲಿ ನಮಗೆ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ ಬರಚುಕ್ಕಿಯಲ್ಲಿ, ಅದಕ್ಕೆ ನಿಮಗೆ ವಿಡಿಯೋ ಮಾಡಿ ನಾನು ಕೊಡಲಿಲ್ಲ. ಗಗನಚುಕ್ಕಿದು ಮಾತ್ರ ನಿಮ್ಗೆ ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ.
ಭರಚುಕ್ಕಿಗೆ ಇನ್ನೊಂದು ಸತಿ ಹೋದಾಗ ನಿಮಗೆ ವಿಡಿಯೋ ಮಾಡಿ ಕೊಡ್ತೀನಿ. ನಿಮಗೆ ಟೈಮ್ ಇದ್ದರೆ ಹೋಗಿ ಬನ್ನಿ. 18 ಅಥವಾ 20 ಕಿಲೋಮೀಟರ್ ದೂರ ಆಗುತ್ತೆ ಗಗನಚುಕ್ಕಿಯಿಂದ ಭರಚುಕ್ಕಿ. ನಮಗೆ ಗಗನಚುಕ್ಕಿಯಲ್ಲಿ ನಿಂತ್ಕೊಂಡು ಆ ಕಡೆ ನೋಡಿದರೆ, ಆ ಕಡೆ ದಂಡೆಯಲ್ಲಿ ನೋಡಿದರೆ ಭರಚುಕ್ಕಿ ಮೆಟ್ಲು ಕಾಣಿಸುತ್ತೆ ನಮಗೆ. ನಾವು ಈ ಕಡೆಯಿಂದ ಹೋಗಬೇಕಲ್ವಾ, ಅದಕ್ಕೆ ಒಂದು 18 ಕಿಲೋಮೀಟರ್ ಆಗುತ್ತೆ. ಗಗನಚುಕ್ಕಿ ಮೆಟ್ಲ ಮೇಲೆ ನಿಂತ್ಕೊಂಡು ಭರಚುಕ್ಕಿ ಮೆಟ್ಲು ನೋಡ್ಬೋದು, ಆದರೆ ನೀರು ಬೀಳೋದು ನೋಡೋಕ್ಕಾಗಲ್ಲ. ಗಗನಚುಕ್ಕಿ 290 ಅಡಿಯಿಂದ ಬೀಳುತ್ತೆ, ಭರಚುಕ್ಕಿ 230 ಅಡಿಯಿಂದ ಬೀಳುತ್ತೆ. ಇಷ್ಟೇ ಡಿಫ್ರೆನ್ಸ್ ಇರೋದು, ಅಂದರೆ ಸ್ವಲ್ಪ ಸ್ಲೋ ಭರಚುಕ್ಕಿ. ಇದೆಲ್ಲ ನೀರು ಕಾವೇರಿ ನದಿ ನೀರೇ. ಇದು ತಲಕಾಡು, ಮೇಕೆದಾಟು ಅಲ್ಲೆಲ್ಲ ಹೋಗುತ್ತೆ ಈ ನೀರು. ಮತ್ತು ಶಿಂಷಾ ನದಿಗೆ ಹೋಗುತ್ತೆ. ಈ ಗಗನಚುಕ್ಕಿ ಭರಚುಕ್ಕಿ ನೀರೇ ಎರಡೂ ಸೇರಿ ಶಿಂಷಾ ನದಿಗೆ ಹೋಗುತ್ತೆ. ನೀವು ಇಲ್ಲಿ ಬರೋವಾಗ ಬೆಸ್ಟು ಅಂದರೆ ಒನ್ ಡ್ರೆಸ್ ಬಟ್ಟೆ ಇಟ್ಕೊಂಡ್ಬನ್ನಿ. ಯಾಕಂದರೆ ಅಲ್ಲಿ ಮಾರಮ್ಮ ದೇವಸ್ಥಾನ ಅಂತ ನಾನು ನಿಮಗೆ ಹೇಳಿದ್ನಲ್ಲ, ಆ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಒಂದು ಪೂಲ್ ಥರ ಬರುತ್ತೆ. ಯಾಕಂದರೆ ನಮ್ಮ ಊರುಗಳಲ್ಲಿ ಹಳ್ಳಕ್ಕೆಲ್ಲ ಕಟ್ಟಿರ್ತಾರಲ್ಲ, ಪೂಲ್ ಥರ, ಅಲ್ಲಿಂದ ನೀರು ಬೀಳ್ತಾ ಇರ್ತದೆ. ನೀವು ನೋಡಿರ್ಬೋದು ಮೈಸೂರಲ್ಲಿ ಬಲಮುರಿ ಫಾಲ್ಸಲ್ಲಿ ಆ ಥರ ನೀರು ಬರುತ್ತೆ ಅಂತೆ. ಅಲ್ಲಿ ಸ್ನಾನಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಂತಂದರು. ನಮಗೆ ಹೋಗಕ್ಕೆ ಟೈಮ್ ಸಿಗಲಿಲ್ಲ. ನಿಮಗೆ ಟೈಮ್ ಇದ್ದರೆ ಒಂದು ಡ್ರೆಸ್ ತೊಗೊಂಡು ಬಂದು ನೀವು ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಹಾಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ. ನಿಮಗೆ ಈ ಪ್ಲೇಸು ಇಷ್ಟ ಆಗುತ್ತೆ ಅನ್ಕೋತೀನಿ. ಇನ್ನೂ ನೋಡೋದು ತುಂಬ ಜಾಗಗಳಿತ್ತು ನಮಗೆ ಅಲ್ಲಿ. ನಮಗೆ ನೋಡೋಕ್ಕೆ ಟೈಮ್ ಸಿಗಲಿಲ್ಲ. ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ, ವಿಡಿಯೋ ಮಾಡಿಕೊಂಡು ಫೋಟೋ ಹಿಡ್ಕೊಂಡು ಅದನ್ನು ನೋಡ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟೆ. ನಮ್ಮ ಮನೆಯವ್ರು ಕರೀತಾಯಿದ್ರು, ಬೇರೆ ಪ್ಲೇಸ್ ಇದೆ ನೋಡೋಣ ಬನ್ನಿ ಅಂತ. ನಾನು ಹೋಗಲಿಲ್ಲ, ಇಲ್ಲೇ ಇಷ್ಟ ಆಗ್ಬಿಟ್ಟು. ನಿಮಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಮಿಸ್ ಮಾಡ್ಕೋಬೇಡಿ, ಹೋಗಿ ನೋಡಿ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿದೆ. ಈ ಕಾಲದಲ್ಲಿ ಹೋಗಿ, ಯಾಕಂದರೆ ಈ ವರ್ಷ ಮಳೆ ಜಾಸ್ತಿ ಆಗೋದ್ರಿಂದ ಡ್ಯಾಮ್ ಬೇಗ ಓಪನ್ ಮಾಡಿವ್ರೆ ನೀರು ತುಂಬಿದ್ದಕ್ಕೆ. ಅದಕ್ಕೆ ನೀರು ಜಾಸ್ತಿ ಬರ್ತಾಯಿದೆ. ಜೂನ್ ಜುಲೈಯಲ್ಲೇ ನೋಡಿ ಇಷ್ಟು. ನೀವು ನೀರಲ್ಲಿ ಎಂಜಾಯ್ ಮಾಡಬೇಕಂದ್ರೆ ತಲಕಾಡಿಗೆ ಹೋಗಿ. ಮೇಕೆದಾಟು ತುಂಬ ಭಯ ಬರೋ ಪ್ಲೇಸ್ ಅದು. ನನಗೆ ಭಯ ಆಯಿತು ಅಲ್ಲಿ ಒಂದ್ಸತಿ ಹೋದಾಗ. ತಲಕಾಡಿಗೆ ಹೋಗಿ ಮುತ್ತತ್ತಿ ಹನುಮಂತರಾಯ ಇರೋ ದೇವಸ್ಥಾನ ಅದು, ಅಲ್ಲಿ ಚೆನ್ನಾಗಿದೆ ಸ್ನಾನ ಮಾಡೋಕ್ಕೆ. ತಲಕಾಡ್ದು ವಿಡಿಯೋ ನಿಮಗೆ ಐ ಕಾರ್ಡ್ ಹಾಕ್ತೀನಿ, ಮೇಲ್ಗಡೆ ಕ್ಲಿಕ್ ಮಾಡಿ ನೋಡಿ. ಯಾಕಂದರೆ ಕಾವೇರಿ ಡ್ಯಾಮ್ ತುಂಬಿತು ಅಂದರೆ ಭರಚುಕ್ಕಿ, ಗಗನಚುಕ್ಕಿ, ಮೇಕೆದಾಟು, ತಲಕಾಡು ಎಲ್ಲ ನೀರು ತುಂಬಿಕೊಳ್ಳುತ್ತೆ. ಹೋಗಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.